ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ ಡಿವಿಜಿಯವರ ಮಂಕುತಿಮ್ಮನ ಕಗ್ಗ. ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು. ತಪ್ಪದೇ ಕೇಳಿ, ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು, ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ. ಬರೆವ ಹಲಗೆಯ ನೊಡೆದು ಬಾಲಕನು ತಾನದನು ಮರಳಿ ಜೋಡಿಪೆನ್ ನೆನ್ನುತ ಆಯಾಸಗೊಳುತ್ತ ಸರಿ ಚೌಕಗೈವ ಆಟದಲ್ಲಿ ಜಗವ ಮರೆವಂತೆ ಪರಬೊಮ್ಮ ಸೃಷ್ಟಿಯಲ್ಲಿ ಮಂಕುತಿಮ್ಮ. ನಿರ್ಲಿಪ್ತತೆಯನ್ನು ಕುರಿತು ನಾವು ನಿನ್ನೆ ಕೂಡ ಮಾತಾಡಿದ್ವಿ. ಭಗವಂತ ಸೃಷ್ಟಿ ಮಾಡಿದ ನಂತರ ಆ ಸೃಷ್ಟಿಯ ಒಳ ಹೊರಗೆ ನೆಲೆಸಿ ಸೃಷ್ಟಿಯೇ ತಾನಾದದ್ದು ಮಾತ್ರವಲ್ಲದೆ ಆ ಸೃಷ್ಟಿಯಲ್ಲೇ ತನ್ಮಯನಾಗಿದ್ದಾನೆ, ನಿರ್ಲಿಪ್ತನಾಗಿದ್ದಾನೆ, ಯಾವುದೋ ಅಂಟಿಸ್ಕೊಳ್ಳೋದು ತನ್ನ ಮೇಲೆ ಫೋಕಸ್ಡ್ ಆಗಿದ್ದಾನೆ ಅಂತ. ಮೊದಲನೇ ಉದಾಹರಣೆ, ತನ್ನದೇ ದೇಹದ ಸೌಂದರ್ಯವನ್ನು ನೋಡ್ತಾ ಮೈಮರೆತ ನವಿಲು. ಎರಡನೇದು, ಹೊರಗಿನಿಂದ ಅಲಂಕಾರಿಕ ಸಾಮಗ್ರಿಗಳನ್ನು ಉಪಯೋಗಿಸ್ಕೊಂಡು ಸೌಂದರ್ಯವರ್ಧನೆಯಲ್ಲಿ ತೊಡಗಿರೋಂಥ ಒಬ್ಬ ತರುಣಿ ಹೇಗೆ ಮೈಮರೆತರೋ ಹಾಗೆ ಭಗವಂತ ಅಂತ ಹೇಳಿದಂಥ ಡಿವಿಜಿಯವರು ಈಗ ಇನ್ನೊಂದು ಉದಾಹರಣೆಯನ್ನು ಕೊಡ್ತಾರೆ. ನಮ್ಮಲ್ಲಿ ಮಕ್ಕಳಿಗೆ ಯಾವುದಾದ್ರೂ ಒಂದು ಆಟದ ಸಾಮಾನನ್ನು ಕೊಡ್ತೀವಿ ಅಂತ ಅಂದ್ಕೊಳ್ಳೋಣ. ಸುಮಾರು ಥರ ಆಟದ ಸಾಮಾನನ್ನು ಜೋಪಾನ ಮಾಡುವಂಥದ್ದನ್ನು ನಾವು ನೋಡ್ತೀವಿ. ಕೆಲವು ಮಕ್ಕಳಿರ್ತಾರೆ, ಕೊಟ್ಟಂಥ ಆಟದ ಸಾಮಾನನ್ನು ಬಹಳ ಸರಿಯಾಗಿ, ಬಹಳ ಜಾಣರಾಗಿ ಅದನ್ನು ಏನು ಮಾಡಬೇಕೋ, ಹೆಂಗೆ ಮಾಡಬೇಕೋ ಅಂತ ಯಾರು ಹೇಳ್ಕೊಟ್ಟಿರ್ತಾರೋ ದೊಡ್ಡವರು ಅದ್ರ ಪ್ರಕಾರನೇ ಮಾಡ್ತಾ ಎಷ್ಟೋ ವರ್ಷಗಳಾದರೂ ಕೂಡ ಜೋಪಾನವಾಗಿ ಇಟ್ಕೊಳ್ಳೋವಂಥವ್ರು ಇರ್ತಾರೆ. ಆದರೆ ಅಂಥ ಮಕ್ಕಳು ಬಹಳ ಕಡಿಮೆ. ಕೆಲವು, ಈಗ ನನ್ನ ಮಗಳೇ ಆದರೂ ಸರಿ, ತಾನು ಚಿಕ್ಕ ವಯಸ್ಸಲ್ಲಿ ಉಪಯೋಗಿಸಿದ ಬೊಂಬೆಗಳು ಈಗಲೂ ಕೂಡ ಇದೆ, ಜೋಪಾನ ಮಾಡಿ ಇಟ್ಕೊಂಡಿದ್ದಾಳೆ. ಕೆಲವು ಮಕ್ಕಳು ಹಾಗಲ್ಲ, ಅಥವಾ ಇನ್ನೊಂದು ರೀತಿಯಲ್ಲಿ ಹೇಳೋದ್ರೆ ಹೆಚ್ಚಿನ ಮಕ್ಕಳು ಹಾಗಲ್ಲ. ಒಂದು ಸರ್ತಿ ಅದನ್ನು ದೊಡ್ಡವ್ರು ತೋರಿಸಿದ ಥರ ಆಡ್ತಾರೆ, ಮತ್ತೆ ಅವ್ರು ಆ ಕಡೆ ಹೋಗ್ತಿದ್ದಂಗೆ ಈ ಆಟದ ಸಾಮಾನು ಅದು ಏನು ಅಂತ ಪರೀಕ್ಷೆ ಮಾಡಬೇಕು ಅನ್ನೋವಂಥದ್ದು ಅವ್ರಿಗೆ ಬಂದ್ಬಿಡುತ್ತೆ. ಈಗೇನೋ ಒಂದು ಕಾರ್ ಥರದ್ದು ಏನೋ ಒಂದು ಗಾಡಿ ಚಕ್ರ ಇರೋವಂಥದ್ದು ಹಿಂಗೆ ತಳ್ಳೋವಂಥದ್ದು ಕೊಟ್ಟಿದ್ದೀವಿ ಅಂತ ಅಂದ್ಕೊಳ್ಳೋಣ. ಮಗುಗೆ ಹೇಳ್ಬಿಟ್ಟು, ನೋಡಪ್ಪ ಹಿಂಗೆ ತಳ್ಳು ಅಂತ. ನಾವಿರೋವರೆಗೂ ಹಿಂಗೆ ತಳ್ಳುತ್ತೆ. ನಾವು ಆ ಕಡೆ ಹೋಗ್ತಿದ್ದಂಗೆ ಜೋರಾಗಿ ತಳ್ಳೋಣ ಅಂತ ತಳ್ಳುತ್ತು. ಹೆಂಗೆ ಗುಡುಗ್ತಾ ಇದೆಯಲ್ಲ, ಅದು ಹೆಂಗೆ ಅಂತ ಹಿಂಗೆ ಉಲ್ಟಾ ಮಾಡಿ ನೋಡುತ್ತೆ. ಇದೇನೋ ತಿರುಗುತ್ತಲ್ಲ, ಇಲ್ಲೇನೋ ಹೊರಗಡೆ ಚುಚ್ಚದಂಗೆ ಇದೆಯಲ್ಲ, ಏನೋ ಒಂದು ಅದನ್ನು ನೋಡೋಣ ಅನ್ನೋಂಥ ಒಂದು ಕುತೂಹಲ, ಒಂದು ಕೌತುಕ ಬರುತ್ತೆ. ಪ್ರಾಯಶಃ 1 ದಿವಸ 2 ದಿವಸ ಆಗೋ ಹೊತ್ತಿಗೆ ಅದನ್ನೆಲ್ಲ ಸಂಪೂರ್ಣವಾಗಿ ಡಿಸೆಕ್ಟ್ ಮಾಡಿ ಅಲ್ವಾ. ಸೊ ಆಟದ ಸಾಮಾನಿನ ಒಂದು ಬೇರೆ ಬೇರೆ ಭಾಗಗಳು ಯಾವ್ಯಾವ್ದು ಎಲ್ಲೆಲ್ಲಿದೆ ಅಂತೆಲ್ಲ ನೋಡಬೇಕು ಅಂತ ಎಲ್ಲ ತೆಗೆದು ಬಿಚ್ಚಿಟ್ಟಂಗೆ ಆಗ್ಬಿಡುತ್ತೆ. ಹಾಗೆ ಅಂತಹ ಒಬ್ಬ ಬಾಲಕನ ಉದಾಹರಣೆಯನ್ನು ಇಲ್ಲಿ ಕೊಡ್ತಾ ಇದ್ದಾರೆ. ಬರೆವ ಹಲಗೆ, ಒಂದು ಸ್ಲೇಟ್. ಆ ಸ್ಲೇಟ್ ಮೇಲೆ ಮಗು ಬರೀತಾ ಇತ್ತು, ಬಿದ್ದು ಮುರಿದೋಯ್ತು ಸ್ಲೇಟ್. ಈಗ ಆ ಸ್ಲೇಟ್ ಬೇಕು ಮಗುವಿಗೆ. ಸೊ ಅದಕ್ಕೇನು ಮಾಡಬೇಕು? ಬಿದ್ದಂಥ ಎಲ್ಲ ಪೀಸುಗಳನ್ನು ತೊಗೊಂಡು ಬಂದು ಸರಿ ಚೌಕಗೈವ, ಮತ್ತೆ ಅದನ್ನು ಚೌಕಾಕಾರಕ್ಕೆ ತೊಗೊಂಡು ಬಂದು ಜೋಡಿಸೋಂಥ ಆಟದಲ್ಲಿ, ಪ್ರಯತ್ನದಲ್ಲಿ ಅದನ್ನು ನಾನು ಜೋಡಿಸ್ತೀನಿ. ಯಾಕೆ? ನನಗದು ಬೇಕು. ಈಗ ಮುರಿದೋಗಿ ಎಲ್ಲೆಲ್ಲೋ ಹೊಟ್ಟೋಗಿದೆ, ಅದನ್ನೆಲ್ಲ ನಾನು ಹಿಂಗೆ ಜೋಡಿಸ್ತೀನಿ ಅಂತ ಮಗು ಪ್ರಯತ್ನ ಪಡ್ತಾ ಇದೆ ಅಂತ ಅಂದ್ಕೊಳ್ಳೋಣ. ನಮ್ಮ ಉದಾಹರಣೆ ಪ್ರಕಾರ ಕೂಡ ಒಂದು ಆಟದ ಸಾಮಾನು ಮುರಿದೋಯ್ತು ಅಂತ ಅಂದ್ಕೊಳ್ಳೋಣ. ಅಯ್ಯೋ ಮುರಿದೋಯ್ತಲ್ಲ ಅನಿಸ್ತಾ ಇದೆ ಮಗುಗೆ. ಸೊ ಇವಾಗ ಏನು ಮಾಡಬೇಕು? ಅದನ್ನು ಮತ್ತೆ ಜೋಡಿಸ್ಬೇಕು. ಜೋಡಿಸೋವಾಗ ಈ ಪೀಸ್ ಇಲ್ಲಿ ಹೋಗುತ್ತಾ, ಇದನ್ನು ಇದ್ರ ಪಕ್ಕ ಇಟ್ಟರೆ ನೆಕ್ಸ್ಟ್ ಪೀಸ್ ಯಾವುದು, ಅದು ಎಲ್ಲಿ ಹೋಗುತ್ತೆ
ಅನ್ನೋಂಥ ಒಂದು ಆಲೋಚನೆಯಲ್ಲಿ, ಆ ಪ್ರಯತ್ನದಲ್ಲಿ ಮಗು ಸಂಪೂರ್ಣವಾಗಿ ಮುಳುಗೋಗಿರುತ್ತೆ. ಬೇರೆ ಎಲ್ಲೂ ಅದರ ಗಮನ ಇರಲ್ಲ. ಸೊ ತಾನು ಉಪಯೋಗಿಸ್ತಾ ಇದ್ದಂತಹ, ತನಗೆ ಸಂತೋಷವನ್ನು ಕೊಡ್ತಾ ಇದ್ದಂತಹ ಒಂದು ವಸ್ತು, ಆಟದ ಸಾಮಾನು, ಆ ಆಟದ ಸಾಮಾನನ್ನು ಸರಿಪಡಿಸೋದಕ್ಕೆ, ಸರಿ ಚೌಕಗೈವ ಆಟದಲ್ಲಿ ಮಗು ಹೇಗೆ ಸಂಪೂರ್ಣ ತನ್ನನ್ನು ತಾನು ಮರೆತು ಹೋಗುತ್ತೋ, ಹಾಗೆ ಪರಬ್ರಹ್ಮ ಜಗತ್ತನ್ನು ಸೃಷ್ಟಿ ಮಾಡಿದ ನಂತರ ಇದನ್ನು ಮತ್ತೆ ಸರಿಪಡಿಸೋಣ, ಇದನ್ನು ಮತ್ತೆ ಸರಿ ಮಾಡೋಣ ಅನ್ನೋಂಥ ಒಂದು ಅವನಿಗೊಂದು ಆಟ, ಅದು ಒಂದು ಆಟ. ಅದಕ್ಕೆ ಭಗವಂತನ ಲೀಲೆ ಅಂತ ನಾವು ಇದನ್ನು ಇಡೀ ವಿಶ್ವವನ್ನು ಕರಿತೀವಿ. ಮಗುವಿಗೆ ಹೇಗೆ ಒಂದು ಅದು ಆಟದ ಸಾಮಾನು, ಅದು ಮುರಿತು, ನಾನು ಮತ್ತೆ ಮಾಡ್ತೀನಿ, ಮತ್ತೆ ಜೋಡ್ಸೋಕ್ಕೆ ಪ್ರಯತ್ನ ಪಡ್ತೀನಿ. ಆಟದ ಸಾಮಾನಿನ ಒಳಗಿರೋದನ್ನು ನಾನು ಹುಡುಕ್ತೀನಿ, ನಾನು ಅಲ್ಲಿ ಇಲ್ಲಿ ಎಲ್ಲ ಅದನ್ನು ಬೇರೆ ರೀತಿಯಲ್ಲಿ ಮಾಡ್ತೀನಿ. ಸೊ ಈ ಥರದ ಒಂದು ಸ್ಫೂರ್ತಿ, ಒಂದು ಪ್ರೇರಣೆ, ಒಂದು ಭಾವನೆ ಹೇಗೆ ಬಂದು ಮಗು ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಆಟದ ಸಾಮಾನನ್ನು ನೋಡ್ತಾ ಇರುತ್ತೋ, ಹಾಗೆ ಪರಬ್ರಹ್ಮ ಸೃಷ್ಟಿಯಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಂಡಿದ್ದಾನೆ. ಈ ಸೃಷ್ಟಿಯಲ್ಲೇ ಮಗ್ನನಾಗಿದ್ದಾನೆ. ಅದನ್ನು ಸರಿಪಡಿಸೋಂಥ, ತೆಗೆದು ಮತ್ತೆ ಒಡೆಯೋಂಥ ಇದೇ ಒಂದು ಪ್ರಕ್ರಿಯೆಯಲ್ಲಿ ಮಗು ಹೇಗೆ ಇಡೀ ವಿಶ್ವವನ್ನು, ಬೇರೆದೆಲ್ಲವನ್ನು ಮರೆಯುತ್ತೋ, ಭಗವಂತನೂ ಕೂಡ ಹಾಗೆ ಇದರಲ್ಲಿ ತನ್ಮಯನಾಗಿದ್ದಾನೆ. ಚೀಟಿಯಾಟದ ಬಿನದಿ, ಚೀಟಿಯಾಟದ ಬಿನದಿ ತಾನ್ ಓರ್ವರ್ವರೋಲ್, ತಾನ್ ಓರ್ವೋರ್ವರೋಲ್ ಆಟವಾಡುತ್ತಲಿ, ಆಟವಾಡುತ್ತಲಿ ತನ್ ಓರ್ತನವ ಮರೆವ, ತನ್ ಓರ್ತನವ ಮರೆವ ಮಾಟದಲ್ಲಿ ಬೊಮ್ಮನುಂ, ಮಾಟದಲ್ಲಿ ಬೊಮ್ಮನುಂ ತನ್ನೇಕತೆಯ ಜೀವ, ತನ್ನೇಕತೆಯ ಜೀವ ಪಾಟಿಯಲ್ಲಿ ಮರೆತಿಹನು ಮಂಕುತಿಮ್ಮ. ಪಾಟಿಯಲ್ಲಿ ಮರೆತಿಹನು ಮಂಕುತಿಮ್ಮ. ಸೊ ಈಗ ಒಂದು ಹಂತ ಏನಾಯಿತು, ಆಟದ ಸಾಮಾನು ಅಥವಾ ನನ್ನ ಕೈಲಿದ್ದಂಥ ವಸ್ತುವಿನಲ್ಲಿ ನಾನು ಹೇಗೆ ಮಗ್ನನಾಗ್ಬಿಡ್ತೀನಿ ಅನ್ನೋದ್ರ ಉದಾಹರಣೆಯನ್ನು ಕೊಟ್ಟರು. ಮುಂದೆ ಕೆಲವು ಸರ್ತಿ ನಾವು ಒಬ್ಬರೇ ಆಡೋದಕ್ಕೆ ಇಷ್ಟ ಆಗಲ್ವಂತೆ, ಒಬ್ಬರೇ ಆಡೋಕ್ಕೆ ಇಷ್ಟ ಆಗಲ್ಲ, ಇಬ್ಬರಿದ್ರೆ ಚೆನ್ನಾಗಿರುತ್ತೆ, ಇಬ್ಬರು ಒಟ್ಟಿಗೆ ಮಾಡೋಣ, ಒಟ್ಟಿಗೆ ಆಡೋಣ ಅಂತ. ಸೊ ಹಾಗೆ ಮಾಡುವಾಗ ಇಲ್ಲಿ ಡಿ ವಿ ಜಿಯವರು ಚೀಟಿ ಆಟದ ಉದಾಹರಣೆ ಕೊಡ್ತಾರೆ. ಚೀಟಿ ಆಟ ಅಂದರೆ ಕಾರ್ಡ್ಸ್, ಇಸ್ಪೀಟ್ ಆಟ. ಇಸ್ಪೀಟ್ ಆಟದಲ್ಲಿ ಬೇರೆ ಬೇರೆ ಥರ ಇಸ್ಪೀಟ್ ಆಟಗಳಿವೆ. ಎಲ್ಲರೂ ಆಡೋವಂಥ ರಮ್ಮಿ ಅನ್ನೋಂಥ ಆಟಗಳು ಅವೆಲ್ಲ ಇದೆ. ಬ್ರಿಡ್ಜ್ ಅನ್ನೋಂಥ ಅದು ಇಂಟರ್ನ್ಯಾಷನಲ್ ಗೇಮ್, ಆ ಥರದ್ದೆಲ್ಲ ಕೆಲವಿದೆ. ಸೊ ಹೀಗೆ ಇದು ಬಹಳ ಎಲ್ಲ ಕಡೆ ಜನಪ್ರಿಯವಾಗಿರುವಂಥ ಒಂದು ಆಟ. ದುರ್ವ್ಯಸನವೂ ಹೌದು. ಇಡೀ ಮಹಾಭಾರತ ಅಷ್ಟೆಲ್ಲ ದೊಡ್ಡ ಕುರುಕ್ಷೇತ್ರಕ್ಕೆ ಕಾರಣವಾಗಿದ್ದು ಕೂಡ ಧರ್ಮರಾಜನಂತಹ ಒಳ್ಳೆಯ ವ್ಯಕ್ತಿ ಈ ಥರ ಜೂಜಿನ ವ್ಯಸನಕ್ಕೆ ಒಳಗಾಗಿರುವಂಥದ್ದು. ಆದರೆ ವಾಸ್ತವವಂತೂ ಇದೇನೆ, ಏನು ಎಲ್ಲರೂ ಈ ಥರ ಆಟಗಳನ್ನು ಆಡ್ತಾರೆ ಅನ್ನೋವಂಥದ್ದು. ಡಿ ವಿ ಜಿಯವರು ಅದರದ್ದೇ ಉದಾಹರಣೆಯನ್ನು ಕೊಡ್ತಾರೆ. ಅದರಲ್ಲಿ ಒಂದು ಆಟ ಇದೆ, ಒಬ್ಬರೇ ಆಡೋವಂಥ ಆಟ. ಒಬ್ಬರೇ ಆಡ್ಬೋದು, ಅದು ಸಾಲಿಟೇರ್ ಅಂತ ಒಬ್ಬರೇ ಆಡ್ಬೋದು. ಪೇಷನ್ಸ್ ಅಂತ ಒಬ್ಬರೇ ಆಡ್ಬೋದು. ಅದನ್ನು ಒಬ್ಬರೇ ಆಡ್ತಾ ಇರುವಾಗ ನಮ್ಗನ್ಸುತ್ತೆ, ಇಬ್ಬರು ಆಡೋವಂಥ ಆಟ ಇದ್ದರೆ ಚೆನ್ನಾಗಿರುತ್ತಲ್ವ, ಇಬ್ಬರು ಒಟ್ಟಿಗೆ ಆಡ್ಬೋದು ಅಂತ. ಸೊ ಆ ಥರ ಟೈಮಲ್ಲಿ ನಾವೇನು ಮಾಡ್ತೀವಿ, ಎಷ್ಟೋ ಸರ್ತಿ ಆ ಆಟದಲ್ಲಿ ಇನ್ನೊಬ್ರು ಇದ್ದಾರೆ ಅಂತ ಅಂದ್ಕೊಂಡ್ಬಿಡ್ತೀವಿ. ಅವ್ರ ಆಟವನ್ನು ನಾವೇ ಆಡ್ತೀವಿ. ಈಗ ಚೌಕಾಬಾರ ಆಡ್ತಾ ಇದ್ದೀವಿ ಅಂದ್ಕೊಳ್ಳೋಣ, ಇಬ್ಬರು ಆಡ್ತಾ ಇದ್ದೀವಿ. ಇಬ್ಬರು ಆಡ್ತಾ ಇರುವಾಗ ಎದುರುಗಡೆ ಕೂತಿರೋಂಥ ವ್ಯಕ್ತಿ ಒಂದು ನಿಮಿಷ ನಾನು ಬರ್ತೀನಿ ಅಂತ ಎದ್ದು ಹೋದ ಅಂತ ಅಂದ್ಕೊಳ್ಳೋಣ. ನಮಗೇನು ಅನಿಸುತ್ತೆ, ಎಷ್ಟೋ ಸರ್ತಿ ಕಾಯಕ್ಕಾಗಲ್ಲ, ನಿನ್ನ ಆಟ ನಾನೇ ಆಡ್ಬಿಡ್ತೀನೋ ಅಂತ ಅಂದ್ಬಿಟ್ಟು ಹಿಂಗೆ ಆಡ್ಬಿಟ್ಟು ಅದು ಎಷ್ಟು ಬಂತೋ ಅಷ್ಟು ಕಾಯಿನ ಮುಂದಕ್ಕೆ ಇಡಿಸಿ ನಮ್ಮ ಆಟ ನಾವು ಆಡ್ತೀವಿ. ಅವನ ಆಟನೂ ನಾವೇ ಆಡಿದ್ವಿ, ನಮ್ಮ ಆಟನೂ ನಾವೇ ಆಡಿದ್ವಿ. ಯಾಕೆ? ಇಬ್ಬರು ಆಡೋವಂಥ ಆಟ ಇದು. ಇಬ್ಬರು ಆಡೋವಂಥ ಆಟದಲ್ಲಿ ಸ್ವಾರಸ್ಯ ಜಾಸ್ತಿ. ಸೊ ಹಾಗೆ ತಾನ್ ಒರ್ವನೇ ಇದ್ದ, ಆಟ ಆಡ್ತಾ ಇದ್ದ. ತನ್ ಒರ್ತನವ ಮರೆವ, ತನ್ನ ಒಂಟಿತನವನ್ನು ಮರೆಯೋದಕ್ಕೋಸ್ಕರ ಇನ್ನೊಬ್ಬನ್ನ ಸೃಷ್ಟಿ ಮಾಡ್ಕೋಬೇಕಾಯ್ತಂತೆ. ಇನ್ನೊಬ್ಬರನ್ನ ಸೃಷ್ಟಿ ಮಾಡ್ಕೋಬೇಕು ಅಂತಂದ್ರೇನು, ತನ್ನ ರೀತಿಯಲ್ಲೇ ಇನ್ನೊಬ್ಬನ್ನ ಸೃಷ್ಟಿ ಮಾಡ್ಕೋಬೇಕು.
ತನ್ನ ಏಕತೆ, ಆ ಏಕತೆಯನ್ನು ಬಿಟ್ಟು ಇನ್ನೊಬ್ಬ ಇದ್ದಾನೆ ಅಂತ ಅಂದ್ಕೊಂಡು ಆ ರೀತಿಯಲ್ಲಿ ಇಬ್ಬರು ಆಡ್ತಾ ಇದ್ದಾರೆ. ಆದರೆ ಅದು ಬೊಮ್ಮನೆ, ಇದು ಬ್ರಹ್ಮನೇ, ಇಬ್ಬರು ಆಡ್ತಾ ಇದ್ದಾರೆ. ಈಗ ಆಟ ಅದೇ. ಸೊ ಆ ರೀತಿಯ ಒರ್ತನವ ಮರೆಯೋದಕ್ಕೋಸ್ಕರ ಇಡೀ ವಿಶ್ವವನ್ನು, ಜಗತ್ತನ್ನು ಸೃಷ್ಟಿ ಮಾಡ್ದ, ಇನ್ನೊಂದನ್ನು ಸೃಷ್ಟಿ ಮಾಡಿ ಆ ಆಟದಲ್ಲಿ ತಾನು ಮಗ್ನನಾಗಿದ್ದಾನೆ. ಸೊ ಒಂಟಿತನವನ್ನು ಮರೆಯೋಕ್ಕೆ, ಒಂದೇ ಇದ್ದೀನಿ ಅನ್ನೋದನ್ನು ಮರೆಯೋದಕ್ಕೋಸ್ಕರ ಹೇಗೆ ನಾವು ಆಲ್ಟರ್ನೇಟ್ಸ್, ಅದಕ್ಕೆ ಒಂದು ಪರ್ಯಾಯಗಳನ್ನು ಹುಡುಕ್ತೀವೋ, ಇಬ್ಬರದ್ದು ಕೆಲಸವನ್ನು ಒಬ್ಬರೇ ಮಾಡೋವಂಥದ್ದು ಅಥವಾ ಇನ್ನೊಬ್ಬರನ್ನು ಸೇರಿಸ್ಕೊಳ್ಳೋವಂಥದ್ದು ಹೇಗೆ ಮಾಡ್ತೀವೋ, ಹಾಗೆ ಒಂಟಿ ಇದ್ದಂಥ ಬ್ರಹ್ಮ ತನ್ನ ಓರ್ತನವನ್ನು ಮರೆಯೋದಕ್ಕೋಸ್ಕರ ಇನ್ನೊಂದನ್ನು ಸೃಷ್ಟಿ ಮಾಡಿ ಆ ಕ್ರಿಯೆಯಲ್ಲಿ ಸಂಪೂರ್ಣವಾಗಿ ಮಗ್ನನಾಗಿದ್ದಾನೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ.